ಹಲೋ ಎವ್ರಿವನ್, ನಾನು ಸುಜಾತ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಒಂದು ಮಂಚೂರಿಯನ್ ರೆಸಿಪಿ ಸ್ಟಾರ್ಟ್ ಮಾಡ್ತೀನಿ. ಅಂದರೆ ಬೇಬಿಕಾರ್ನ್ ಮಂಚೂರಿಯನ್ ಮಾಡ್ತಿದ್ದೀನಿ. ಸೊ ಮಂಚೂರಿಯನ್ ಅಂದರೆ ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ, ಮಕ್ಕಳಿಗೆಲ್ಲ ದೊಡ್ಡವ್ರಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಈ ರೆಸಿಪಿನ ಮನೆಯಲ್ಲಿ ತುಂಬ ಹೈಜೀನ್ ಆಗಿ ತುಂಬ ಸಿಂಪಲ್ ಆಗಿ ಮಾಡೋದು ಹೇಗೆ ಅಂತ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನಿವತ್ತು ಬೇಬಿಕಾರ್ನ್ ಮಂಚೂರಿ ಮಾಡೋಕ್ಕೆ ಫಸ್ಟ್ ಇಲ್ಲಿ ಬೇಬಿಕಾರ್ನ್ 250 ಗ್ರಾಮ್ಸ್ ಬೇಬಿಕಾರ್ನ್ ತೊಗೊಂಡಿದ್ದೀನಿ. ಸೊ ಇದನ್ನು ಒಂದು ಡಯಾಗ್ನಲ್ ಆಗಿ ಹೆಚ್ಕೊಳ್ಳೋಣ, ಯಾಕೆಂದರೆ ಈ ಥರ ಡಯಾಗ್ನಲ್ ಹೆಚ್ಚೋದ್ರಿಂದ ಪೀಸಸ್ಸು ದೊಡ್ಡ ದೊಡ್ಡದಾಗಿ ಬರುತ್ತೆ. ಸೊ ಹಾಗಾಗಿ ಈ ಥರ ಹೆಚ್ಕೊತಿದ್ದೀನಿ. ಎಲ್ಲದನ್ನೂ ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊಳ್ಳೋಣ. ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೋಡಿ, ಈಗ ಬೇಬಿಕಾರ್ನ್ದು ಹೆಚ್ಕೊಂಡಿದ್ದಾಯಿತು. ಇದನ್ನು ಏನು ಮಾಡ್ತೀನಿ, ಈಗ ಕುದಿಯೋ ನೀರು ಕುದಿಸಿದ್ದೀನಿ. ಫಸ್ಟು ಒಂದಿಷ್ಟು ನೀರು ಕುದಿಸ್ಬಿಟ್ಟು ಕುದಿಯೋ ನೀರಿಗೆ ಈ ಬೇಬಿಕಾರ್ನ್ ಪೀಸಸ್ನ ಹಾಕ್ತಿದ್ದೀನಿ. ಹಾಕಿಬಿಟ್ಟು ಒಂದು 5 to 6 ಮಿನಿಟ್ಸ್ ಇದನ್ನು ಬೇಯಿಸ್ಕೊತೀನಿ. ಇಲ್ಲಿ ಅಂದರೆ ಫ್ರೈ ಮಾಡಿದಾಗ ಅದು ಫುಲ್ಲು ನೀಟಾಗಿ ಬೇಯಲ್ಲ. ಹಾಗಾಗ್ಬಿಟ್ಟು ಫಸ್ಟ್ ಒಂದಿಷ್ಟು ಬೇಯಿಸ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಒಂದು 5 to 6 ಮಿನಿಟ್ಸ್ ಇದನ್ನು ಬೇಯಿಸ್ಕೊತೀನಿ. ಈಗ ಮಕ್ಕಳು ಆಲ್ಮೋಸ್ಟ್ ವೀಕ್ಲಿ ಒನ್ಸ್ ಆದರೂ ಗೋಬಿ ಮಂಚೂರಿ ಅಥವಾ ಕಾರ್ನ್ ಮಂಚೂರಿ ಏನೋ ಒಟ್ಟು ಮಂಚೂರಿ ಬೇಕು ಅಂತ ಕೇಳ್ತಾರೆ. ಸೊ ನಾವು ರೆಸ್ಟೋರೆಂಟಲ್ಲಿ ತಂದು ತಿನ್ನೋದಕ್ಕೆ ಅಂದರೆ ಆ್ಯಡೆಡ್ ಕಲರ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕಿಂತ ಬೆಟರು ಮನೇಲಿ ಹಿಂಗೆ ಹೈಜೀನಾಗಿ ಮಾಡ್ಕೋಬೋದು ಅಂತ ನೋಡಿ. ಇದಕ್ಕೆ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ಬಿಟ್ಟು ನಾನು ಬೇಯಿಸ್ಕೊಂಡೆ. ಈಗ ಇದನ್ನು ತೆಗೆದು ಸೈಡಲ್ಲಿ ಇಟ್ಬಿಡ್ತೀನಿ, ಇದು ತಣ್ಣಗಾಗಬೇಕು. ಸೊ ಆ ಟೈಮಲ್ಲಿ ಇಲ್ಲಿ ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್ಮು ಮತ್ತು ಗ್ರೀನ್ ಕ್ಯಾಪ್ಸಿಕಮ್ 3 ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟು ಇದನ್ನು ಒಂದು ಅಂದರೆ ಕ್ಯೂಬ್ಸ್ ಥರ ಕಟ್ ಮಾಡ್ಕೊತಿದ್ದೀನಿ. ಇದನ್ನು ನಾನು ತುಂಬ ಸಣ್ಣಗಲ್ಲ, ಒಂದು ಮೀಡಿಯಮ್ ಸೈಜಿಗೆ ಕಟ್ ಮಾಡ್ಕೊತಿದ್ದೀನಿ. ಇದು 3 ಹಾಕ್ಬೇಕಂದ್ರೆ ಯೆಲ್ಲೋ, ರೆಡ್ಡು, ಗ್ರೀನು 3 ಹಾಕಬೇಕು ಅಂತ ಏನಿಲ್ಲ. ನಿಮ್ಮ ಹತ್ರ ಯಾವುದಿರುತ್ತೆ ಅದನ್ನು ಹಾಕಿ. ನನ್ನ ಹತ್ರ ಇವತ್ತು 3 ಇತ್ತು. ಸೊ ಹಾಗಾಗಿ 3 ಅರ್ಧ ಮಾತ್ರ ಹಾಕ್ಕೊತಿದ್ದೀನಿ. ಯಾವುದೂ ಒಂದು ಹಾಕಿಲ್ಲ, ಒಂದು ಹಾಕಿದ್ರೆ ತುಂಬ ಜಾಸ್ತಿ ಆಗುತ್ತೆ ಅಂತ ಅರ್ಧ ಹಾಕ್ಕೊತಿದ್ದೀನಿ. ಮತ್ತು ಒಂದು ಅರ್ಧ ಈರುಳ್ಳಿ ಕೂಡ ತೊಗೊಂಡಿದ್ದೀನಿ. ಈರುಳ್ಳಿನೂ ಕಟ್ ಮಾಡಿಬಿಟ್ಟು ಅದೇ ಥರ ಕ್ಯೂಬ್ಸ್ ಥರ ಕಟ್ ಮಾಡಿಕೊಂಡು ಈ ಲೇಯರ್ಸ್ನ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಸೊ ಬೇಯ್ಬೇಕಾರೆ ಅಂದರೆ ಕ್ಯಾಪ್ಸಿಕಮ್ ಥರನೇ ಇರುತ್ತದು. ಹಾಗಾಗ್ಬಿಟ್ಟು ಹಿಂಗೆ ಸಪ್ರೇಟ್ ಪೀಸ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇದು ಕಟ್ ಮಾಡಿದ್ದಾಯಿತು. ಈಗ ಬೆಳ್ಳುಳ್ಳಿ ಅಷ್ಟೇ ಒಂದು 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ತೊಗೊಂಡು ಅದನ್ನು ಸಿಪ್ಪೆ ತೆಗೆದ್ಬಿಟ್ಟು ಅದನ್ನು ಕೂಡ ಚಾಪ್ ಮಾಡಿಕೊಂಡೆ. ಮತ್ತು ಅದ್ರ ಜೊತೆಗೆ ಒಂದು 5 ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಅಷ್ಟು ಖಾರ ಬೇಡ ಅಂದರೆ ಬೇಕಾದ್ರೆ ಒಂದು 2 ರಿಂದ 3 ಹಾಕಿದ್ರೂ ಸಾಕಾಗುತ್ತೆ. ಹಾಕ್ಬಿಟ್ಟು ಇದನ್ನು ಕೂಡ ಡಯಾಗ್ನಲ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತು ಸ್ಪ್ರಿಂಗ್ ಆನಿಯನ್ನು ಅದನ್ನು ಕೂಡ ಸಣ್ಣಗೆ ಹೆಚ್ಕೊತಿದ್ದೀನಿ. ಎಲ್ಲದು ಹೆಚ್ಕೊಂಡು ಸೈಡ್ಗೆ ಇಟ್ಕೊಂಬಿಡೋಣ. ಇಲ್ಲಿ ಎಲ್ಲ ತರಕಾರಿಗಳನ್ನ ಫಸ್ಟೇ ಹೆಚ್ಚಿಟ್ಕೊಬೇಕು. ಅಂದರೆ ಒಗ್ಗರಣೆ ಹಾಕ್ಕೊಂಡು ಹೆಚ್ಕೊತೀನಿ ಹಂಗಿಲ್ಲ ಆಗಲ್ಲ, ಯಾಕೆಂದರೆ ಬ್ಯಾಕ್ ಟು ಬ್ಯಾಕ್ ಎಲ್ಲದನ್ನ ಹಾಕಬೇಕು ಮತ್ತು ತುಂಬ ಬೇಯಿಸೋಂಗಿಲ್ಲ ಇದನ್ನು. ಹಾಗಾಗ್ಬಿಟ್ಟು ಫಸ್ಟೇ ರೆಡಿ ಮಾಡಿ ಇಟ್ಕೊಂಡ್ರೆ ಪಟ ಅಂತ ಮಾಡ್ಕೊಂಬಿಡ್ಬೋದು. ನೋಡಿ, ಈಗ ಆಲ್ಮೋಸ್ಟ್ ಎಲ್ಲದನ್ನ ಹೆಚ್ಕೊಂಡಿದ್ದಾಯಿತು. ಈಗ ನಾನು ಇಲ್ಲಿ ಒಂದು ಅರ್ಧ ಇಂಚು ಶುಂಠಿ ಮತ್ತು ಒಂದು ಬೆಳ್ಳುಳ್ಳಿ, ಅದು ಚಾಪ್ ಮಾಡಿದ್ದು ಬೇರೆ ಅಲ್ದಲ್ಲೇ ಇನ್ನೊಂದು ಬೆಳ್ಳುಳ್ಳಿನ ಸಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ನಿಮ್ಮ ಹತ್ರ ಪೇಸ್ಟ್ ಇದ್ದರೆ ಪೇಸ್ಟ್ ಆ್ಯಡ್ ಮಾಡಿ. ನನ್ನ ಹತ್ರ ಪೇಸ್ಟ್ ಇರಲಿಲ್ಲ. ಸೊ ಹಾಗಾಗಿ ಈಗ ಕುಟ್ಟಿ ಪೇಸ್ಟ್ ಮಾಡಿಕೊಂಡೆ. ನೋಡಿ, ಈಗ ಇದು ತಣ್ಣಗಾಗಿದೆ. ಬೇಯಿಸಿಟ್ಟಿದ್ನಲ್ಲ ಕಾರ್ನು, ಅದು ತಣ್ಣಗಾಗಿದೆ. ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದೆ. ಮತ್ತೊಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪೌಡ್ರು ಅದನ್ನು ಹಾಕ್ಕೊತಿದ್ದೀನಿ. ಮತ್ತು ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಿದ್ದೀನಿ. ಅಂದರೆ ಯಾವುದೋ ತುಂಬ ಜಾಸ್ತಿ ಆಗ್ತಿಲ್ಲ, ಎಲ್ಲ ಅರ್ಧ ಸ್ಪೂನ್ ಹಾಕ್ತಿದ್ದೀನಿ, ಎಲ್ಲ ಟೀ ಸ್ಪೂನು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕುಟ್ಟಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ. ಅದ್ರ ಜೊತೆಗೆ ಇದು ಕಾರ್ನ್ಫ್ಲೋರ್ ಇರುತ್ತಲ್ಲ, ಕಾರ್ನ್ಫ್ಲೋರ್ ಅದನ್ನು ಕೂಡ ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಫಸ್ಟ್ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಎಲ್ಲದನ್ನೂ ಫಸ್ಟ್ ಮಿಕ್ಸ್ ಮಾಡ್ಕೊತೀನಿ. ಇದು ಮಿಕ್ಸ್ ಆದಮೇಲೆ ಅಂದರೆ ನೋಡೋಣ ಅಂದರೆ ಬೈಂಡಿಂಗ್ ಹೆಂಗಿರುತ್ತೆ ಅಂತ ಇನ್ನೊಂದು 2 ಸ್ಪೂನು ಹಿಡಿಯುತ್ತೆ ಇದು ಆ್ಯಕ್ಚುಲಿ. ಫಸ್ಟ್ ನೋಡಿಬಿಟ್ಟು ಆಮೇಲೆ 2 ಸ್ಪೂನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಎಲ್ಲದು ಅಂದರೆ ಎಲ್ಲ ಕಾರ್ನ್ಗೂ ನೀಟಾಗಿ ಹತ್ತಿರ್ಬೇಕು. ಆ ಥರ ನೋಡಿ ಹಿಂಗೆ ಕೈಯಲ್ಲಿ ಇದಾಗಿಲ್ಲ ಅಂದರೆ ಬೇಕಾದ್ರೆ ಕೈಯಲ್ಲೇ ನೀಟಾಗಿ ಕಲಸಿದ್ರೂ ಆಗುತ್ತೆ. ನೋಡಿ, ಈಗ ಮತ್ತೆ 2 ಸ್ಪೂನ್ ಹಾಕ್ಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದ್ರ ಒಟ್ಟಿನ ಎಲ್ಲ ನೀಟಾಗಿ ಅಂದರೆ ಬೈಂಡಿಂಗ್ ಥರ ಇರಬೇಕು ಕಾರ್ನ್ ಮೇಲೆ. ಆ ಥರ ಮಾಡಿಕೊಂಡು ಇದನ್ನು ಎಣ್ಣೆ ಕಾಯಿಸ್ಬಿಟ್ಟು ಕಾದ ಎಣ್ಣೆಗೆ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ತೀನಿ. ಫಸ್ಟ್ ಇದು ಹಾಕಿದ ತಕ್ಷಣವೇ ಮತ್ತೆ ಇದು ಕೈ ಆಡಿಸ್ಬಾರ್ದು. ಒಂದು 30 to 40 ಸೆಕೆಂಡ್ಸ್ ಆದರೂ ಹಾಗೆ ಬಿಟ್ಬಿಡಬೇಕು. ಇಲ್ಲಾಂದರೆ ಅದು ಮೇಲೆ ಬೈಂಡಿಂಗ್ ಇರುತ್ತಲ್ಲ, ಅದು ಮೇಲೆ ಬಂದುಬಿಡುತ್ತೆ. ಸೊ ಒಂದು ಸತಿ ಒಂದು 40 ಸೆಕೆಂಡ್ಸ್ ಆದಮೇಲೆ ಇದನ್ನು ಜಸ್ಟ್ ಅಂದರೆ ಮೂವ್ ಮಾಡಿಬಿಟ್ಟು ಆಮೇಲೆ ಇನ್ನೊಂದು ಸತಿ ಫ್ಲಿಪ್ ಮಾಡಿಬಿಟ್ಟು ಇದನ್ನು ಅಷ್ಟೇ ಒಂದು 3 to 4 ಮಿನಿಟ್ಸ್ ಬೇಯಿಸ್ಕೊಳ್ಳೋಣ ಇದನ್ನ ಚೆನ್ನಾಗಿ. ಇದು 3 to 4 ಮಿನಿಟ್ಸ್ಗೆ ಫುಲ್ಲು ಕ್ರಿಸ್ಪಾಗೇನು ಬೇಯ್ದಿರಲ್ಲ, ಸ್ವಲ್ಪ ಮೆತ್ತಗಿರುತ್ತೆ. ಬಟ್ ಸ್ಟಿಲ್ ತೆಗೆದುಬಿಟ್ಟು ಇನ್ನೊಂದು ಸೆಕೆಂಡ್ ಫ್ರೈ ಮಾಡಿದ್ರೆ ಅಂದರೆ ತುಂಬ ಕ್ರಿಸ್ಪಿನೆಸ್ ಬರುತ್ತೆ. ಸೊ ಹಾಗಾಗಿ ನಾನು 2 ಸತಿ ಫ್ರೈ ಮಾಡ್ತಿದ್ದೀನಿ ಅಂತ ನೋಡಿ. ಫಸ್ಟು ಒಂದು 3 ಮಿನಿಟ್ಸು ಆರ್ 4 ಮಿನಿಟ್ಸ್ ಆ ಥರ ಬೇಯಿಸ್ಕೊಂಡಿದ್ದೀನಿ. ಬೇಯಿಸ್ಕೊಂಡ್ಬಿಟ್ಟು ಇದನ್ನು ಎತ್ತಿಟ್ಕೊಡ್ತೀನಿ. ಎತ್ಬಿಟ್ಟು ಸೈಡಲ್ಲಿ ಇಡ್ತೀನಿ. ನೋಡಿ, ಈಗ ಅಂದರೆ ಮಾಮೂಲಿ ಲೈಟ್ ಬ್ರೌನ್ ಇದೆ ಅಷ್ಟೇ, ಇದು ಫುಲ್ ಡಾರ್ಕ್ ಆಗಿಲ್ಲ. ನಾನು ಇದು ಬೇಬಿಕಾರ್ನ್ಗೆ ಕಾರ್ನ್ಫ್ಲೋರ್ನ ಪೌಡ್ರನ್ನೇ ಹಾಕ್ತೆ. ನಿಮಗೆ ಪೌಡ್ರ್ ಬೇಡ ಅಂದರೆ ಬೇಕಾದ್ರೆ ಇದನ್ನು ಸ್ಲರಿ ಮಾಡಿಕೊಂಡು ಅದರಲ್ಲಿ ಡಿಪ್ ಮಾಡಿಬಿಟ್ಟು ಕೂಡ ಫ್ರೈ ಮಾಡ್ಕೋಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಬಟ್ ಪೌಡ್ರ್ ಹಾಕಿದ್ರೆ ಚೆನ್ನಾಗಿ ಅಂದರೆ ತುಂಬ ಕ್ರಿಸ್ಪಾಗಿ ಬರುತ್ತೆ ಅಂತ ನಾನು ಜಸ್ಟ್ ಪೌಡ್ರ್ ಆ್ಯಡ್ ಮಾಡ್ತೀನಿ, ಸ್ಲರಿ ಮಾಡಿಲ್ಲ. ಈಗ ನೋಡಿ, ಫ್ರೈ ಮಾಡಿದ್ದಾಯಿತು. ಇದನ್ನು ಸೈಡಲ್ಲಿ ಇಟ್ಕೊತೀನಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅಗಲ ಇದಿರೋದನ್ನ ಪ್ಯಾನ್ ತೊಗೊಂಡಿದ್ದೀನಿ. ತೊಗೊಂಡ್ಬಿಟ್ಟಿದ್ದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಆ್ಯಡ್ ಮಾಡಿದ್ದೀನಿ.
ಆ್ಯಡ್ ಮಾಡಿ ಇದಕ್ಕೆ ನಾನೀಗ ಒಂದು ಅರ್ಧ ಇಂಚಷ್ಟು ಶುಂಠಿನ ಪೀಸ್ ಮಾಡ್ಕೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿ ಅಷ್ಟೇ 2 ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ, ಸಣ್ಣಗೆ ಪೀಸ್ ಮಾಡಿತ್ತು. ಅದನ್ನು ಆ್ಯಡ್ ಮಾಡಿದೆ. ಆ್ಯಡ್ ಮಾಡಿಬಿಟ್ಟು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿದ್ನಲ್ಲ ಅದು, ಈರುಳ್ಳಿ ಮತ್ತು ಇದನ್ನು ಸ್ವಲ್ಪ ಅಂದರೆ ಒಂದು 15 ಸೆಕೆಂಡ್ಸ್ ಅಷ್ಟೇ, ಒಂದು 15 ಸೆಕೆಂಡ್ಸ್ ಇದನ್ನು ಮಿಕ್ಸ್ ಮಾಡ್ತಿದ್ದೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಇದೆಲ್ಲ ಹಾಕಿ. ಈಗ ಇದಕ್ಕೆ ಬ್ಯಾಕ್ ಟು ಬ್ಯಾಕ್ ನಾನು ಇದು ಕ್ಯಾಪ್ಸಿಕಮ್ಸ್ಗಳನ್ನೆಲ್ಲ ಹಾಕ್ಕೊಂಡು ಹೋಗ್ತೀನಿ. ಈಗ ಗ್ರೀನ್ ಹಾಕಿದೆ, ರೆಡ್ಡು ಮತ್ತು ಯೆಲ್ಲೋ ಎಲ್ಲ ಮೂರನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಇದನ್ನು ಹೈ ಫ್ಲೇಮಲ್ಲೇ ಒಂದು 2 ಮಿನಿಟ್ಸ್ ಬೇಯಿಸ್ತೀನಿ ಅಷ್ಟೇ, ತುಂಬ ಏನು ಬೇಯಿಸಲ್ಲ. ಇದು ಅಂದರೆ ಕ್ರಂಚಿನೆಸ್ ಹಾಗೆ ಉಳ್ಕೋಬೇಕು. ಸೊ ಹಾಗಾಗಿ ಹೈ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಅಂದರೆ ಮೀಡಿಯಮ್ ಲೋ ಮಾಡಿದ್ರೆ ಬೆಂದ್ಬಿಡುತ್ತೆ, ಅಂದರೆ ಮೆತ್ತು ಬೇಯುತ್ತೆ. ಸೊ ಹಂಗೆ ಆಗಬಾರ್ದು ನೋಡಿ. ಇದ್ರ ಜೊತೆಗೆ ಒಂದು ಸ್ವಲ್ಪ ಅಂದರೆ ಅರ್ಧ ಮಾತ್ರ ಸ್ಪ್ರಿಂಗ್ ಆನಿಯನ್ ಹಾಕಿದ್ದೀನಿ, ಆಮೇಲೆ ಇನ್ನರ್ಧ ಹಾಕ್ತೀನಿ. ಈಗ ಇದಕ್ಕೆಲ್ಲ ಸಾಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಸೋಯಾ ಸಾಸ್ ಹಾಕಿದ್ದೀನಿ, ಮತ್ತು ಅರ್ಧ ಸ್ಪೂನಷ್ಟು ವಿನೆಗರು, ಮತ್ತು 1 ಟೇಬಲ್ ಸ್ಪೂನಷ್ಟು ಟೊಮೊಟೊ ಕೆಚಪ್ ಹಾಕಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸ್ ಹಾಕ್ಕೊಂಡಿದ್ದೀನಿ. ಎಲ್ಲದನ್ನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತೀನಿ. ಉಪ್ಪು ಅಂದರೆ ಎಲ್ಲ ಸಾಸಲ್ಲೂ ಉಪ್ಪಿರುತ್ತೆ, ಸೊ ಹಾಗೆ ತುಂಬ ಹಾಕೋದು ಬೇಡ, ಒಂದು ಅರ್ಧ ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ಹಾಕ್ಬಿಟ್ಟು ನೆಕ್ಸ್ಟಾಗಿ ಮಿಕ್ಸ್ ಮಾಡ್ಕೊತೀನಿ. ಕಾರ್ನು ಫ್ರೈ ಮಾಡಿ ಇಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಈಗ ಸೆಕೆಂಡ್ ಫ್ರೈ ಮಾಡ್ಕೊತೀನಿ. ಎಣ್ಣೆ ಕಾದಿದೆ ಈಗ ಚೆನ್ನಾಗಿ, ಕಾದಿರೋದ್ರೊಳಗೆ ಹಾಕ್ಬಿಟ್ಟು ಜಸ್ಟ್ ಒಂದು 2 ಮಿನಿಟ್ಸ್ ಅಷ್ಟೇ ಇದನ್ನು ಫ್ರೈ ಮಾಡ್ಕೊತೀನಿ. ಇದು ಸೆಕೆಂಡ್ ಫ್ರೈ ಮತ್ತು ಒಗ್ಗರಣೆ ಆಲ್ಮೋಸ್ಟು ಅಂದರೆ ಸೈಡ್ ಟು ಸೈಡ್ ಅಂದರೆ ಪಕ್ಕನೇ ಮಾಡ್ಕೊತಿದ್ದೀನಿ, ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೀನಿ. ಬೇಬಿ ಕಾರ್ನು ಅಂದರೆ ಫ್ರೈ ಆಗಿದೆ, ಅಂದರೆ 2 ಮಿನಿಟ್ಸ್ ಅಷ್ಟೇ ಬೇಯಿಸ್ಕೊಳೋದಿದ್ನ. ಸೊ ಆಯಿತು, ಅದನ್ನು ಕೂಡ ತೆಗೆದಿಟ್ಕೊತೀನಿ. ಈಗ ವೆಜ್ಜೀಸ್ ಕೂಡ ಸಾಸ್ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಮಿಕ್ಸ್ ಆಗಿರೋದ್ರೊಳಗೆ ನಾನು ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು 1/4 ಕಪ್ಪಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಒಂದು ಸ್ಲರಿ ಥರ ಮಾಡಿಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಸಾಸ್ಗಳು ಮತ್ತು ತರಕಾರಿ ಜೊತೆ ಮತ್ತೆ ಬೇಯಿಸ್ತೀನಿ. ಅಂದರೆ ಜಸ್ಟ್ 1 ಮಿನಿಟ್ ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯಿಸ್ಕೊತೀನಿ. ಅದು ಬೆಂದ ಮೇಲೆ ಈಗ ಕಾರ್ನ್ ಇರ್ತಲ್ಲ, ಅಂದರೆ ಫ್ರೈ ಮಾಡಿದ ಕಾರ್ನ್ ಇತ್ತಲ್ಲ, ಅದನ್ನು ಕೂಡ ಆ್ಯಡ್ ಮಾಡಿ ನೀಟಾಗಿ ಬೇಗ ಅಂದರೆ ತುಂಬ ಕ್ವಿಕ್ಕಾಗೆ ಮಿಕ್ಸ್ ಮಾಡ್ತೀನಿ, ತುಂಬ ನಿಧಾನಕ್ಕೆ ಮಾಡಲ್ಲ, ಮತ್ತು ಹೈ ಫ್ಲೇಮಲ್ಲೇ ಮಾಡ್ತಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತೆಗೆದಿಟ್ರೆ ಮುಗ್ದೋಯ್ತು. ಅಂದರೆ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿ ರೆಡಿ ಇದೆ ನೋಡಿ. ರೆಸ್ಟೋರೆಂಟು ಹೋಟೆಲ್ಸ್ನೆಲ್ಲ ಎಷ್ಟು ಚೆನ್ನಾಗಿ ಟಾಸ್ ಮಾಡ್ತಾರೆ. ಸೊ ನಾನು ಟ್ರೈ ಮಾಡಿದೆ ಟಾಸ್ ಮಾಡೋಕ್ಕೆ, ಬಟ್ ನಂಗೆ ಅಷ್ಟು ಚೆನ್ನಾಗಿ ಬರಲಿಲ್ಲ. ಬಟ್ ಬೇಬಿ ಕಾರ್ನ್ ಮಂಚೂರಿ ಮಾತ್ರ ತುಂಬ ಚೆನ್ನಾಗಿ ಬಂತು. ಸೊ ಬೇಬಿ ಕಾರ್ನ್ ಮಂಚೂರಿನ ಬಿಸಿ ಬಿಸಿಯಾಗಿ ಈ ಚಳಿನಲ್ಲಿ ತಿಂತಾ ಇದ್ರೆ ಎಷ್ಟು ತಿಂದ್ರೂ ಸಾಲಲ್ಲ ಅಂತ ಅನಿಸುತ್ತೆ, ಅಂದರೆ ತುಂಬ ತಿಂತಾನೆ ಇರಬೇಕು ಅನಿಸುತ್ತೆ. ನೋಡಿ, ಇದನ್ನು ಸ್ಪ್ರಿಂಗ್ ಆನಿಯನ್ ಮೇಲ್ಗಡೆ ಒಂದು ಸ್ವಲ್ಪ ಹಾಕಿಬಿಟ್ಟು ಗಾರ್ನಿಷ್ ಮಾಡಿದ್ದೀನಿ. ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ. ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್, ಬಾಯ್.